ಮತ್ತು ಶೋಸ್ಗಳ ಬಗ್ಗೆ ಹೇಳೋದಿಲ್ಲ, ತುಂಬ ನಾಟಕಗಳನ್ನು ಮಾಡಿದ್ದೇನೆ, ತುಂಬ ಊರಿಗೆ ಹೋಗಿದ್ದೇನೆ ಸರ್. 10ನೇ ಕ್ಲಾಸ್ ಪಾಸಾಗಿ ಎಜುಕೇಷನ್ ಇಲ್ಲ, ಇಂಗ್ಲೆಂಡು, ಐರ್ಲ್ಯಾಂಡು, ಆಸ್ಟ್ರೇಲಿಯಾ, ನೈಜೀರಿಯಾ, ಒಂದು 25 ಸರ್ತಿ ದುಬೈ ಪ್ರೋಗ್ರಾಮ್ ಕೊಟ್ಟೆ, ಮಸ್ಕತ್, ಬ್ಯಾರಿನ್ ಎಲ್ಲ ಕಡೆಗೆ ಹೋಗಿದ್ದೇನೆ ಸರ್. ಗುಂಡು ಮಾಮ ಹುಡುಕದಿದ್ರೆ ಗುಂಡು ಮಾಮನಿಗೆ ಕೊಡಿ, ಇಲ್ಲ ಗುಂಡು ಮಾಮ ಮಾಡಲಿಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಗುಂಡು ಮಾಮನ ಅನ್ನೋದೊಂದು ಬದುಕಿನ ಒಂದು ಅಂಗದ ಪಾತ್ರ ಅಷ್ಟೇ. ನಾನು ತುಳು ಚಿತ್ರರಂಗದಲ್ಲಿ ಬೇರೆ ಬೇರೆ ಪಾತ್ರ ಮಾಡಿದ್ದೇನೆ. ನಮ್ದೀಗ ಗಜಾನ ಕ್ರಿಕೆಟ್ ಟ್ರಸ್ಟ್ ನಡೀತಾ ಇದೆ. ಅದಕ್ಕಿಂತ ಮೊದಲೆಲ್ಲ ದಬ್ಬಕ ದಬ್ಬಾಯಿಸ್ ಆಗಲಿ, ಚಾಲಿಪೋಲಿಲಾಗಲಿ, ಚಂಡಿಕೂರಿಯ ಬೇರೆ ಬೇರೆ ಪಾತ್ರಗಳೆಲ್ಲ ಮಾಡಿದ್ದೇನೆ. ಒಳ್ಳೆ ಪಾತ್ರ ಸಿಗಬೇಕು ಅಂತ ಆಸೆ ಇದೆ. ಕಲಾವಿದರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ, ಆದರೆ ಹಾಗೆ ಆಗಬಾರ್ದು ಸರ್. ಈಗ ಡಿ ಬಾಸ್ ಜೊತೆ ಮಾಡಿದೆ ಅಂತ ಹೇಳಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡಿರ್ತಾರೆ ಅವರು? ಸರ್, ನನಗೆ ದರ್ಶನ್ ಸರ್ ಕಲಾವಿದರನ್ನು ತುಂಬ ಪ್ರೀತಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ನನ್ನನ್ನು ಸಹ ತುಂಬ ಪ್ರೀತಿ ತೋರಿಸಿದ್ದಾರೆ ಸರ್. ಅವ್ರ ಜೊತೆಗೆ ಅವ್ರಿಗೆ ಬಂದ ಊಟವನ್ನು ನನಗೆ ಕಳಿಸಿದ್ದಾರೆ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ. ಅದರಲ್ಲೊಂದು ಹೇಳೋದಾದರೆ ಎಲ್ಲ ವಿಜಯಕುಮಾರ್ ಕೊಡೇಲ್ ಬೇಲ್ರವರು, ಕಿಶೋರ್ ಡಿ ಶೆಟ್ಟಿ ಅವರು, ಶಶಿರಾಜ್ ರಾವ್ ಅವರವರು, ಗೋಪಿನಾಥ್ ಭಟ್, ನಮ್ಮದು SDC ಬ್ಯಾಂಕ್ದು ಡೀನು, ಇವರೆಲ್ಲ ಮಾಡಿದ ಸಹಾಯ ನಾನು ಮರೀಲಿಕ್ಕಿಲ್ಲ. ಕಾಪಿಗೌಡರು ರಂಗಭೂಮಿಯಲ್ಲಿ, ಪ್ರಕಾಶ್ ಪಾಂಡೇಶ್ವರ್ ಅಂತ ಇದ್ದಾರೆ, ಜಯಕಿರಣ ಪತ್ರಿಕೆಯವರು, ಎಲ್ಲರೂ ನನಗೆ ಹೆಸರು ನನಗೆ ಬರ್ತಾ ಇಲ್ಲ. ಬೆಳಿಗ್ಗೆಯಿಂದ ಬಂದು ಪ್ರಿಪೇರ್ ಆಗಿ ಬರಲಿಲ್ಲ. ಇಂತೆಲ್ಲ ಗೆಳೆಯರ ಬದುಕಲ್ಲಿ ನಾನು ಮುಂದುವರಿಸ್ಕೊಂಡು ಹೋಗ್ತಿದ್ದೇನೆ. ಈಗ ಅಭಿನಯ ಮಾಡಿಕೊಂಡು ಹೋಗ್ತಿದ್ದೇನೆ. ಅದರಿಂದ ನೀವು ಸಿಕ್ಕಿದ್ದೀರಾ, ಒಂದು ಹಳೆಯ ಪತ್ರಕರ್ತರು, ಅದು ನನಗೊಂದು ಖುಷಿ ಇದೆ, ಸತ್ಯದ್ದು. ಮತ್ತು ಶೋಸ್ಗಳ ಬಗ್ಗೆ ಹೇಳೋದಿಲ್ಲ, ತುಂಬ ನಾಟಕಗಳನ್ನು ಮಾಡಿದ್ದೇನೆ, ತುಂಬ ಊರಿಗೆ ಹೋಗಿದ್ದೇನೆ ಸರ್. 10ನೇ ಕ್ಲಾಸ್ ಪಾಸಾಗಿ ಎಜುಕೇಷನ್ ಇಲ್ಲ, ಇಂಗ್ಲೆಂಡು, ಐರ್ಲ್ಯಾಂಡು, ಆಸ್ಟ್ರೇಲಿಯಾ, ನೈಜೀರಿಯಾ, ಒಂದು 25 ಸರ್ತಿ ದುಬೈ ಪ್ರೋಗ್ರಾಮ್ ಕೊಟ್ಟೆ, ಮಸ್ಕತ್, ಬ್ಯಾರಿನ್ ಎಲ್ಲ ಕಡೆಗೆ ಹೋಗಿದ್ದೇನೆ ಸರ್. ಈ ಕಲಾ ಬದುಕಿಂದ 10ನೇ ಕ್ಲಾಸು ಜಸ್ಟ್ ಪಾಸು, ಮತ್ತು ನೋ ಹಿಡ್ಕೊಂಡು ಇಡೀ ಆಸ್ಟ್ರೇಲಿಯಾ ತಿರುಗಡೆ ಬಂದಿದ್ದೇನೆ ಸರ್. ಇಂಗ್ಲೀಷ್ ಗೊತ್ತಿಲ್ಲ, ಏನು ಕೇಳಿದರೆ ಎಸ್ ನೋ ಈಗ ಮಾಡಿಕೊಂಡು ಬಂದಿದ್ದೀನಿ ಸರ್. 2 ಸರ್ತಿ ಆಸ್ಟ್ರೇಲಿಯಾ ಹೋಗಿ, ಈಗ ಸಹ ಕರಿತಿದ್ದಾರೆ ಎಲ್ಲರೂ ಪ್ರೋಗ್ರಾಮ್ಗೆಲ್ಲ. ಇದು ಕಲಾವಿದ ಆಗಿದ್ದರಿಂದ ಸಿಕ್ಕಿದೆ ಸರ್ ನನಗೆ. ಮತ್ತು ಏನು ಹೇಳಬೇಕು ಸರ್ ನಾನು, ಈಗ ಮತ್ತು ಪ್ರೀತಿ ಮತ್ತು ಪ್ರೀತಿ, ವೀಕ್ಷಕರ ಪ್ರೀತಿ, ಹೌದು, ಪ್ರೇಕ್ಷಕರ ಪ್ರೀತಿ, ಅದಿಲ್ಲದಿದ್ರೆ ಏನಿಲ್ಲ ಸರ್. ಏನು ಅವರೇ ದೇವರು, ಅಭಿಮಾನಿ ದೇವರು ಅಂದರೆ ಮುಗೀತದು. ಹೌದು, ಅಣ್ಣವ್ರು ಹೇಳಿದ್ದಾರೆ. ಹೌದು. ಹಾಗೆ ನನಗೆ ಹೇಳೋದು, ನಾನಂದರೆ ಬೇರೆ ಬೇರೆ ಪಾತ್ರ ಮಾಡಿದ್ದೇನೆ. ಎಲ್ಲರೂ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಗುಂಡು ಮಾಮ ಹುಡುಕದಿದ್ರೆ ಗುಂಡು ಮಾಮನಿಗೆ ಕೊಡಿ, ಇಲ್ಲ ಗುಂಡು ಮಾಮ ಮಾಡಲಿಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಗುಂಡು ಮಾಮನ ಅನ್ನೋದೊಂದು ಬದುಕಿನ ಒಂದು ಅಂಗದ ಪಾತ್ರ ಅಷ್ಟೇ. ಬೇರೆ ದೊಡ್ಡ ಹೆಸರು ಕೊಟ್ಟಿದೆ ಒಂದು ಕುಡುಕದ ಪಾತ್ರ ಅಂದರೆ ಅದು ಹೆಸರು ಕೊಟ್ಟಿದೆ. ಬಟ್ ಬೇರೆ ಬೇರೆ ಪಾತ್ರ ಮಾಡಿದ್ದೇನೆ ನಾನು ತುಳು ಚಿತ್ರರಂಗದಲ್ಲಿ ಬೇರೆ ಬೇರೆ ಪಾತ್ರ ಮಾಡಿದ್ದೇನೆ. ನಮ್ದೀಗ ಗಜಾನ ಕ್ರಿಕೆಟ್ ಟ್ರಸ್ಟ್ ನಡೀತಾ ಇದೆ. ಅದಕ್ಕಿಂತ ಮೊದಲೆಲ್ಲ ದಬ್ಬಕ ದಬ್ಬಾಯಿಸ್ ಆಗಲಿ, ಚಾಲಿಪೋಲಿಲಾಗಲಿ, ಚಂಡಿಕೂರಿಯ ಬೇರೆ ಬೇರೆ ಪಾತ್ರಗಳೆಲ್ಲ ಮಾಡಿದ್ದೇನೆ. ಇಲ್ಲಿ ಅವರಿಗೂ ಇಲ್ಲಿದು ನಿರ್ದೇಶಕರು ಈಗೀಗ ಸ್ವಲ್ಪ ಮಾಡ್ತಾರೆ, ಅದನ್ನು ಮಾತ್ರ ನೋಡಿದ್ದಾರೆ ಅಂತ ಕಾಣುತ್ತೆ. ಈಗೀಗ ಸ್ವಲ್ಪ ಬೇರೆ ಬೇರೆ ಪಾತ್ರಗಳೆಲ್ಲ ಕೇಳಲಿಕ್ಕಿರೋದು. ಈಗ ಡಿ ಬಾಸ್ ಜೊತೆ ಮಾಡಿದೆ ಅಂತ ಹೇಳಿ ಅವರ ಟೀಮಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ನೀವು ಯಾರೋ ಬಂದಾಗ ಅವರಿಗೆ ಗುರುತು ಪರಿಚಯ ಇರಲ್ಲ. ಹೌದು, ಯಾವ ರೀತಿ ಟ್ರೀಟ್ ಮಾಡಿರ್ತಾರೆ ಅವರು? ಸರ್, ನನಗೆ ದರ್ಶನ್ ಸರ್ ಅವ್ರು ಬೇಗ ಬರಬೇಕು ಅಂತ ನನ್ನೊಂದು ಇದು ಅದರ ಇಂಟರ್ನಲ್ ನನಗೆ ಗೊತ್ತಿಲ್ಲ ಸರ್. ಅಂದರೆ ಕಲಾವಿದರನ್ನು ತುಂಬ ಪ್ರೀತಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ನನ್ನನ್ನು ಸಹ ತುಂಬ ಪ್ರೀತಿ ತೋರಿಸಿದ್ದಾರೆ ಸರ್. ಅವ್ರ ಜೊತೆಗೆ ಅವ್ರಿಗೆ ಬಂದ ಊಟವನ್ನು ನನಗೆ ಕಳಿಸಿದ್ದಾರೆ. ಅದು ನನಗೊಂದು ಋಣ ಇದೆ, ಗೊತ್ತಿದೆ ನನಗೆ. ಮತ್ತು ಮಜಾ ಟಾಕೀಸ್ ನೋಡಲಿಕ್ಕೆ ಬಂದವರು ಅವರು 200ನೇ ಎಪಿಸೋಡಿಗೆ ಬಂದಿದ್ದರು. ನನ್ನ ಬಗ್ಗೆ ಅವರಿಗೆ ಗೊತ್ತಿತ್ತು, ನನಗೆ ಪಾತ್ರ ಕೊಟ್ಟಿದ್ದರು. ಅವರು ಹೇಳಿದರು ನನ್ನದೊಂದು ಚಿತ್ರದಲ್ಲಿ ಮಾಡಬೇಕು ಅಂತ. ಅದು ಒಂದೇ ಅವಕಾಶ ಸಿಕ್ಕಿದ್ದು ನನಗೆ. ಅದರಲ್ಲೊಂದು ಕುಡುಕದನ್ನೇ ಪಾತ್ರ ಮಾಡಿದ್ದೇನೆ ನಾನು. ಒಳ್ಳೆ ರೀತಿಯಲ್ಲಿ ನಮಗೆ ಒಳ್ಳೆ ಟ್ರೀಟ್ ಕೊಟ್ಟಿದ್ದಾರೆ. ನಮಗೊಂದು ಕಲಾವಿದರಿಗೊಂದು, ನಮ್ಮದೊಂದು ಪೋಷಕ ನಾಟ ಮಾಡುವವರಿಗೆ ಒಂದು ಬೇರೆ ಕೇರ್ ಅನ್ಸ. ಮತ್ತು ಅವರೊಟ್ಟಿಗಿದ್ದವರೆಲ್ಲ, ಅವರಿಗೆಲ್ಲ ಇದು ಮಾಡುವವರೆಲ್ಲ ಮಂಗಳೂರಿನವರು ಸಹ ಇದ್ದರು, ಅಡುಗೆ ಮಾಡಿಕೊಡುವವರೆಲ್ಲ ಇದ್ದರು, ಕುಂದಾಪುರ ಕಡೆಯವರೆಲ್ಲ ನಮ್ಮ ಬಗ್ಗೆ ಅವರಿಗೆಲ್ಲ ಗೊತ್ತಿದ್ದವರಿದ್ದರು. ಹಾಗೆ ಒಂದು ಟೈಮ್ ಅವ್ರ ಜೊತೆ ಒಂದು ಕಳೆದಿದ್ದೇನೆ ಸರ್. ಆಟೋ ಡ್ರೈವರ್ ಆಗಿದ್ದಾಗ ಹೌದು ಪರಿಚಯದವರು ಯಾರು ಈಗ ಭೇಟಿಯಾಗಿದ್ದರು? ಇತ್ತೀಚೆಗೆ ಏನಾದ್ರು ಭೇಟಿ ಇಲ್ಲ, ನಾನು ಆಟೋ ಡ್ರೈವರ್ ಆದದ್ದು ಒಂದೇ ವರ್ಷ, ಒಂದೂವರೆ ವರ್ಷ ದುಡಿದಿದ್ದೇನೆ ಅಷ್ಟೇ. ಅದ ನಂತರ ರೈಟರ್ ಆಗಿ ದುಡಿದಿದ್ದೇನೆ ಕನ್ಸ್ಟ್ರಕ್ಷನಲ್ಲಿ. ಅದಕ್ಕಿಂತ ಮೊದಲು ಬೇರೆ ಬೇರೆ ಕೆಲಸ ಮಾಡಿ ಬಾವಿ ಕೆಸರು ತೆಗೆಯುವುದು. ನಾನು ಮತ್ತೊಬ್ಬ ರಶೀದ್ ಅಂತ ಒಬ್ರು ಇದ್ರು. ಅವು ಪಾಪ ಈಗಿಲ್ಲ, ಸೌದಿಯಲ್ಲಿದ್ದಾನ ಅಂತ ನನ್ನ ಬಾಳೆ ಗೆಳೆಯ ಆಗಿದ್ದ ಅವನು. ನಾನು ಬಾವಿಗೆ ಇಳಿಯುವುದು ಸರ್, ಹಗ್ಗದಿಂದ ಇಳಿಯುವುದು. ಅದು ಒಂದು ವಿಷಯ ಏನಂದ್ರೆ ಸರ್, ತೆಗ್ದಂತ ಬಾವಿ ನಮ್ಮ ಪಡಿಲು ವೀರನಗರ ಅಂತ. ಓಕೆ,
ಅಲ್ಲಿಗ ನನ್ನ ಬಗ್ಗೆ ಭಾಳ ಗೌರವ ಇದೆ ಅಂತ ಇದೆ. ಅಲ್ಲಿ ಇದರ ಹತ್ತಿರನೇ ಒಂದು ದೊಡ್ಡ ರಂಗವೇದಿಕೆ ಇದೆ, ಅಲ್ಲಿ ತುಂಬಾ ಶೋಸ್ ಕೊಟ್ಟಿದ್ದೇನೆ. ಆಗ ನಾನೆಲ್ಲ ನನಗೆ ಸನ್ಮಾನ ಮಾಡೋಕೆ ಹೇಳಿದ್ದೇನೆ, ಓ ಇಲ್ಲಿ ಒಂದು ಬಾವಿತ್ತು, ಇಲ್ಲಿ ಕೆಸರು ತೆಗ್ದವ ನಾನು ಅಂತ ಹೇಳುವಾಗ ಜನರಿಗೆ ಒಂದು ನಗು ಸಹ ಬರ್ತದೆ, ಬೇಸರ ಸಹ ಆಗ್ತದೆ ಸರ್. ಹಾಗೆ ಅದರ ಒಳಗೆ ಹೋಗಿ ನಾವಿಬ್ರು, ನಾನು ಮತ್ತು ಅವನು, ಈಗ ಸಹ ನೆನಪಿದೆ ಆ ಬಾವಿದು ಚಿತ್ರ, ನಾನು ಇಬ್ರು ಆ ಬಾವಿ ಒಳಗೆ ಇದ್ದದ್ದು ಅದು. ಮತ್ತು ನನ್ನ ಶಾಲೆಯ ಅಧ್ಯಾಪಕರೆಲ್ಲ ಕೆಟಲ್ ಮೆಮೋರಿಯಲ್ ಹೈಸ್ಕೂಲ್ ಅಂತ, UBMC ಹಿರಿಯ ಪ್ರಾಥಮಿಕ ಶಾಲೆ, ಅದು ಇದು ಗೋರಿಗುಡ್ಡ, ಅಲ್ಲಿದು ಟೀಚರ್ಸ್ನವರು. ನಾವು ಬಡವರು, ನಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ತಿದ್ರು. 10ನೇ ಕ್ಲಾಸ್ ತನಕ ಎಜುಕೇಷನ್ ಸಹ ಅವ್ರ ಪಾಪ ಅಲ್ಲಿಯ ಅದು ಮಿಷಿನ್ ಅವ್ರದ್ದು ಶಾಲೆ, ಅದು ಒಂದು ಜರ್ಮನ್ಸ್ ಸ್ಕೂಲ್, ಅದು ಕೆಟಲ್ ಮೆಮೋರಿಯಲ್ ಹೈಸ್ಕೂಲು. ಅಲ್ಲಿ ಟೀಚರ್ಸ್ಗಳು, ಗೋರಿಗುಡ್ಡ ಸ್ಕೂಲು. ನಮ್ಮದು ತಾಯಿ ಮನೆಯೆಲ್ಲ ಪಡೀಲ್ ಅಂತ, ಮಂಗಳೂರು ಪಡೀಲ್, ಅಲ್ಲೇ ಬದುಕು. ಅಮ್ಮ ಪಾಪ ತಾಯಿದು ಋಣ ನಮ್ಮ ಹತ್ರ ಇದೆ. ಪಾಪ ಎಲ್ಲೆಲ್ಲಿ ಮೊಸರು ತೊಳೆದು ನಮ್ಮನ್ನು ಸಾಕಿದ್ದಾರೆ. ಹೌದು ಹೌದು, ಹಾಗೆ. ಆದ್ರಿಂದ ಆ ಕಷ್ಟ ಗೊತ್ತಾದ್ರಿಂದ ನಾನು ಕಲಾವಿದನಾಗಿ ಬರ್ತಿದ್ದೇನೆ. ಈಗ ನಿಮ್ಮ ಜೀವನಕ್ಕೆ ಗೆಳೆಯರ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳಿ. ಸತ್ಯ ಸತ್ಯ. ನೀವು ನಿಮ್ಮ ಇನ್ನೊಬ್ಬ ಗೆಳೆಯನಿಗೆ ಅದೇ ರೀತಿ ಸಪೋರ್ಟ್ ಮಾಡಿದ್ದೀರಾ? ಹೌದು, ನಮ್ಮದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಮ್ಮ ಗೆಳೆಯರ ಜೊತೆ ನಾವು ಒಂದು ಬಾಂಧವ್ಯ ಇದೆ. ಏನೋ ಕಷ್ಟ ಸುಖಕ್ಕೆ ನಾವೆಲ್ಲ, ಮತ್ತು ನನ್ನ ಜೊತೆಯಲ್ಲಿದ್ದಂಥ ಗೆಳೆಯರು, ನನ್ನಿಂದ ಅಪೇಕ್ಷೆ ಮಾಡುವಂಥ ಗೆಳೆಯರು ನನ್ನ ಹತ್ರ ಇಲ್ಲ. ನಾವು ಬೇರೆಯವರಿಗೆ ನಾವು ಏನೋ ನಮ್ಮದು ಏನು ಕಷ್ಟ ಇದೆ ಇದ್ದವರಿಗೆ, ಫ್ಯಾಮಿಲಿಯೋ ಅಲ್ಲೋ ಇಲ್ಲೋ ಯಾರು ಕೇಳಿದ್ರು ಎಂಥದ್ದು ನಮ್ಮದೊಂದು ಮಾಡ್ತಿರ್ತೇವೆ. ನಮ್ಮ ಕಡೆಯಲ್ಲಿದ್ದಂಥ ನಮ್ಮ ಟೆಂಪಲು ಆಗಲಿ, ನಮ್ಮ ಫ್ರೆಂಡ್ಸ್ಗಳಾಗಲಿ, ಎಲ್ಲರೂ ನನ್ನ ಗೆಳೆಯರಂದರೆ, ನನಗೆ ಧರ್ಮ ಇಲ್ಲದ ಗೆಳೆಯ. ನನಗೆ ಮುಸ್ಲಿಮ್ ಗೆಳೆಯರು ಸಪೋರ್ಟ್ ಮಾಡಿದ್ದಾರೆ, ಕ್ರಿಶ್ಚಿಯನ್ಸ್ ಗೆಳೆಯರು ಸಪೋರ್ಟ್ ಮಾಡಿದ್ದಾರೆ. ನಮ್ಮದು ಊರು ಆ ರೀತಿ ಇತ್ತು ಸರ್, ಎಲ್ಲ ಸೌಹಾರ್ದತೆಯ ಬದುಕಲ್ಲಿ ಬೆಳೆದವರು ನಾವು. ಬಟ್ ಈಗ ಯೋಚನೆ ಮಾಡಿದರೆ ಆ ಜೀವನ ಸಾಧ್ಯನಾ ಅಂತ ಅನ್ಸಲ್ವಾ? ಇನ್ನೂ ಬರ್ಬೋದು ಸರ್, ಅದು ಮುಂದೆ ಖಂಡಿತ ಬರುತ್ತೆ. ಈಗ ಸ್ವಲ್ಪ ಏನೋ ರಾಜಕೀಯನೋ ಅಲ್ಲ ಪ್ರಕೃತಿ ಎಂತಂತ ಗೊತ್ತಾಗ್ತಿಲ್ಲ. ನಾನು ಯಾವುದಕ್ಕೂ ಮೀಡಿಯಾ ಮುಖಾಂತರ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಭಾಳ ಸ್ನೇಹಪೂರ್ವಕವಾಗಿದ್ದಂಥ ನಮ್ಮ ಊರು, ಅದು ಒಮ್ಮೊಮ್ಮೆ ಈ ರೀತಿ ಆಗುವಾಗ ನಮಗೆ ಬೇಸರ ಆಗ್ತದೆ ಅಷ್ಟೇ. ಕಲಾವಿದನಾಗಿ, ಕಲಾವಿದರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ, ಆದರೆ ಹಾಗೆ ಆಗಬಾರ್ದು ಸರ್. ಸ್ವಲ್ಪ ಆಯುಷ್ಯ ಕೊಟ್ಟ ದೇವರು. ಇದು ಇತಿಹಾಸ ನೋಡಿದರೆ ಏನೆಲ್ಲ ಆಗಿದೆ ಅಂತ, ಏನೆಲ್ಲ ಶಫಲ್ ಆಗಿದೆ ನಾವು ಅಂತ ಗೊತ್ತಿಲ್ಲ ನಮಗೆ. ಆದ ಕಾರಣ ನಾವು ಗಲಾಟೆ ಮಾಡಬಾರ್ದು. ರಾಜಕೀಯ ಬೇಕು, ನಮ್ಮ ಧರ್ಮ, ನಾವು ಧರ್ಮವನ್ನು ಫಾಲೋ ಮಾಡುವವರು. ಆದರೆ ಇನ್ನೊಂದು ಧರ್ಮವನ್ನು ದೂಷಣೆ ಮಾಡುವಂಥ ಹಕ್ಕು ನಮಗಿಲ್ಲ. ನನಗೆ ನಿಮಗೆ ವ್ಯಕ್ತಿಪರವಾಗಿ, ನಮಗೆ ವೈಯಕ್ತಿಕವಾಗಿ ಗಲಾಟೆ ಆಗ್ಬೋದು, ನಾವು ಮಾತಾಡೋಣ. ಧರ್ಮದ ಬಗ್ಗೆ, ಜಾತಿ ಬಗ್ಗೆ ಗಲಾಟೆ ಮಾಡಿ ಎಂತ ಸಹ ಆಗೋದಿಲ್ಲ ಸರ್. ನಮ್ಮಂಥ ಹುಳಗಳು ಎಷ್ಟೋ ಬಂದು ಹೋಗಿದ್ದೇವೆ, ಇನ್ನೊಂದು ಹುಡ್ತಾನೇ ಇದೆ, ಬರ್ತಾನೇ ಇದೆ, ಹುಡ್ತಾನೇ ಇದೆ, ಬರ್ತಾನೇ ಇದೆ. ನಾವು ಯಾಕೆ ಗಲಾಟೆ ಮಾಡಬೇಕು ಅಂತ ನನ್ನೊಂದು ಆಸೆ ಅಷ್ಟೆ. ರಾಜಕಾರಣ ಯಾರಾದರೂ ಇನ್ವೈಟ್ ಮಾಡಿದ್ರು ನಿಮ್ಮ? ಇಲ್ಲ, ನಾನು ಅದರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಒಮ್ಮೆ ಹೇಳಿದರು ಕಾರ್ಪೊರೇಷನ್ ಓಟಿಗೆಲ್ಲ ನಿಲ್ಲಬೇಕು ನೀನು ಅಂತ, ನಾನು ಇದರಲ್ಲಿ ಇಲ್ಲ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಏನಿದ್ರೆ ನಮಗೆ 2 ಪಾರ್ಟಿ ಒಂದೇ, ಕಾಂಗ್ರೆಸ್ ಒಂದೇ, BJP ಒಂದೇ, JDS ಒಂದೇ. ನಮಗೆ ಅಂದರೆ ಎಲ್ಲರೂ ನಮಗೆ ಸ್ನೇಹಿತರಾಗಿದ್ದಾರೆ, ಎಲ್ಲರೂ ನಮ್ಮ ಕಷ್ಟಕ್ಕೆ ಸಹಾಯ ಮಾಡ್ತಾರೆ. ಯಾರು BJP ಅವರು, ಕಾಂಗ್ರೆಸ್ನವರು, JDSನವರು ಅಂತ ಇಲ್ಲ, ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಆದ ಕಾರಣ ನಾವು ರಾಜಕೀಯದಲ್ಲಿ ಅಷ್ಟು ಒಲವು ತೋರಿಸಲಿಲ್ಲ ಅಷ್ಟೇ. ಹೌದು. ಈ ಮಜಾ ಟಾಕೀಸಿಗೆ ಹೇಗೆ ಸೃಜನ್ ಕಾಂಟ್ಯಾಕ್ಟ್ ಆಯ್ತಪ್ಪ? ಮಜಾ ಟಾಕೀಸಿಗೆ ಒಂದು ಸರ್ತಿ ನಾವು ಶಿವದೋಷ್ ಶೆಟ್ರವ್ರು, ಅಂದರೆ ಶಿವದೋಷ್ ಶೆಟ್ರವರು ನಮಗೆ ತುಳುದು ಬಗ್ಗೆ ಮೊದಲು ಖಾಸಗಿ ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಶಿವದೋಷ್ ಶೆಟ್ರವ್ರು. ನಮಗೆ ಫಸ್ಟಿಗೆ ಗೊತ್ತಾಣ ಪಡ್ತಾಣ ಅಂತ ನಾನು ಮೇನ್ ಕ್ಯಾರೆಕ್ಟರ್ ಆಗಿ, ತುಳು ಸೀರಿಯಲ್ ಆಗ ಬರ್ತಿತ್ತು. ಆಗ ತುಳು ಸೀರಿಯಲ್ಗೆ ಚಾನಲ್ನಲ್ಲಿ ಯಾರು ಇದು ಕೊಡ್ತಿರ್ಲಿಲ್ಲ, ಶಾರ್ಟ್ ಕೊಡ್ತಿರ್ಲಿಲ್ಲ. ಆಗ ಮಾಡಿದ್ದು ಗೊತ್ತಾನ, ಅದು ಸ್ವಲ್ಪ ಫೇಮಸ್ ಆಯಿತು. ನಮ್ಮಲ್ಲಿ ಮಂಗಳೂರಲ್ಲಿ ಸುವರ್ಣ ಚಾನಲ್ಗೆ ಅಷ್ಟು TRP ಇರಲಿಲ್ಲ, ಅದು ಭಾಳ TRP ಬಂತು. ಅದು ಒಂದು ಚಾನಲ್ ಬರ್ತಾ ಇದೆ, ಒಂದು ತುಳುಕು ಬರ್ತದೆ. ಮತ್ತು ಜಾಮ್ ಎಂಜಲ್ಲಿ ಅಂತ ಮಾಡಿದರು. ಆಗ ಅವರನ್ನು ಮತ್ತು ನನ್ನನ್ನು, ದೇವದಾಸ್ ಕಾಪಿಗಡ್ನನ್ನು, ಅವರನ್ನು ಇಲ್ಲಿಗೆ ಮಜಾ ಟಾಕೀಸ್ಗೆ ಒಂದು 3 ಕೋಸ್ಟಲ್ ಸೆಲೆಬ್ರಿಟಿಯಾಗಿ ಕರೆದ್ರು. ಆಗ ನಾವೆಲ್ಲ ಇಂಥ ಎಲ್ಲ ತುಣುಕೆಲ್ಲ ಮಾಡಿದೆವು ಸ್ಟೇಜಲ್ಲಿ, ನಾನು, ಶಿವದೋಷ್ ಶೆಟ್ರು ಮತ್ತು ಕಾಪಿಗೌಡ್ರವರು. ಆಗ ಅವರಿಗೆ ಒಂದು ನನ್ನ ಬಗ್ಗೆ ಒಂದು ಏನೋ ಒಂದು ಇವನ ಹತ್ರ ಏನೋ ಇರ್ಬೋದು ಅಂತ ಅವ್ರ ಹತ್ರ ತಲೆಯಲ್ಲಿತ್ತ ಏನೋ ಒಂದು ಸಿನಿಮಾ ಅಂತ. ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಶಶಿಕಾಂತ್ ಅವರು ಇದ್ದರು, ಅವರೊಂದು ಸಿನಿಮಾ ಮಾಡಿದರು, ಅವ್ರದ್ದು ಯಾರೋ ಒಂದು ಬಾಂಬೆ ಅವರು. ಅದರಲ್ಲಿ ನಮ್ಮ ಸುಜನ್ ಸರ್ ಅವರು ಮತ್ತು ಕುರಿ ಪ್ರತಾಪ್ ಅವರಿದ್ದರು. ಆಗ ಆಗ ಮಜಾ ಟಾಕೀಸ್ ಎಷ್ಟೊಂದು 75-100 ಎಪಿಸೋಡ್ ಆಗಿತ್ತು. ಆಗ ಇನ್ನು ಇದರಲ್ಲಿ ಒಂದು ಈ ರೀತಿ ಬಂದರೆ ಹೇಗೆ ಅಂತ
ಒಂದು ಮಾವದೊಂದು ಕ್ಯಾರೆಕ್ಟ್ರ್ ನಾವು ಬಿಲ್ಡಪ್ ಮಾಡಿದರೆ ಹೇಗೆ ಅಂತ ಕುರಿ ಪ್ರತಾಪ್ ಮತ್ತು ಇವರೆಲ್ಲ ಮಾತಾಡ್ತಿದ್ರು. ಹಂಗೆ ಮಾಡ್ತೀರಾ ಪಡೀಲ್ ಸರ್ ಅಂತ ಹೇಳಿದ್ರು. ಆಯಿತು ಮಾಡೋಣ, ನಮ್ಮ ಡ್ರಾಮಾ ಎಲ್ಲ ಇದೆ, ಸ್ವಲ್ಪ ಸಮಸ್ಯೆ ಇಲ್ಲ, ನಿಮಗೆ ನಾನು ತಿಂಗಳಿಗೆ ಡೇಟ್ ಕೊಡ್ತೇನೆ ಅಂತೇಳಿ ಆ ಪಾತ್ರ ಮಾಡಿದ್ದು. ಫಸ್ಟಿಗೆ ನನಗೆ ಅದು ಹೊಸ ವೇದಿಕೆ ಗ್ರಿಪ್ ಸಿಗಲಿಲ್ಲ ನನಗೆ. ಡ್ರಾಮಾ ಗ್ರಿಪ್ ಎಷ್ಟು ಸಿಕ್ತು ನಾನು, ಅಲ್ಲಿ ಮಾಡೋ ಗ್ರಿಪ್ಪು ಸಿಗಲಿಲ್ಲ. ಒಂದು ದಿವಸ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದೆ. ಒಂದು ದಿವಸ ನಾನು ಫೈಲ್ ಆದೆ ಅಲ್ಲಿ ಎಲ್ಲಿ ಮಜೋಟಾಗಿಸಲ್ಲಿ. ಓಕೆ. ನನಗೆ ಟೋಪನ್ ಎಲ್ಲ ಇಟ್ಟರು, ನನಗೆ ಇರಿಟೇಷನ್ ಆಯಿತು, ನನಗೆ ಗ್ರಿಪ್ ಸಿಗ್ತಾ ಇಲ್ಲ. ನಾನು ಹೇಳ್ತೀನಿ ಸರ್, ನನ್ನದೊಂದು ಡೈಲಾಗ್ಸ್ ಇರ್ತದು, ಗ್ರಿಪ್ ಸಿಗ್ತಾ ಇಲ್ಲ ಅಂತಾನೆ ಒಂದು ಫೇಮಸ್ ಡೈಲಾಗ್ಸ್. ನಿಲ್ಲಿಕ್ಕೆ ಗ್ರಿಪ್ ಸಿಗ್ತಿಲ್ರಿ ಹಾಗೆಲ್ಲ ಮಾತಾಡೋದು ನಾನು. ಒಂದು ದಿವಸ ನಾನು ಟೋಪನ್ ತೆಗೆದೆ. ಸರ್ ಟೋಪನ್ ಬೇಡ, ಇದೇ ರೀತಿಯಾಗಿ ಜಂಗ್ಲಿಯಾಗಿ ಗುಂಡ್ಮೋಹನ್ ಆಗ್ತೇನೆ ಅಂತ ಹೇಳಿದೆ. ಅದು ಪಿಕಪ್ ಆಯಿತು ಸರ್. ಪಿಕಪ್ ಆಯಿತು. ಆಡಿಯನ್ಸ್ ಎಲ್ಲ ನಮಗೆ ಕೋಸ್ಟಲ್ಲಿ ತುಂಬ ಮತ್ತು ತುಂಬ ಕಡೆ, ಈ ಕಡೆ ಮಂಡ್ಯ, ಉತ್ತರ ಕರ್ನಾಟಕ ಪೂರ ಎಲ್ಲ ನನಗೊಂದು ಆ ಪಾತ್ರವನ್ನು ಭಾಳ ಒಂದು, ಈಗ ನಾನೆಲ್ಲ ಶೂಟಿಂಗ್ ಎಲ್ಲ ಹೋದರೆ ನನ್ನ ಹತ್ರ ಬರ್ತಾರೆ ಎಲ್ಲರೂ ಫೋಟೋ ತೆಗಿಲಿಕ್ಕೆ, ಗುಂಡು ಮಾಮ ಅಂತ ಹೇಳಿ. ಸಡನ್ ಗುರ್ತು ಸಿಗೋದಿಲ್ಲ ಅವರಿಗೆ, ಅದು ಗೊತ್ತಾದ ನಂತರ ಬರ್ತಾರೆ ಎಲ್ಲರೂ. ಹಾಗೆ ಗುಂಡು ಮಾಮ ಫೇಮಸ್. ಹಾಗೆ ಅದನ್ನೊಂದು ವೇದಿಕೆಗೆ ನಾನು ಮರೀಲಿಕ್ಕಿಲ್ಲ. ಈಗ ಸುರು ಖಾಸಗಿ ಚಾನಲ್ಗೆ ನಮಗೆ ಶೋಧೋ ಶೆಟ್ರು ಅವ್ರದ್ದು ಲಾಸ್ಟ್ ಟೈಮ್ ಇಂಬು ಎಲ್ಲ ಫೆಸ್ಟಿವಲ್ಗೆಲ್ಲ ಹೋಯ್ತು. ಇಂಬು ಸಿನಿಮಾ ಅಂತ ಆರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದೇನೆ. ವಿಧೇಯನಲ್ಲಿ ನಾನು ಫಸ್ಟ್ ಕ್ಯಾಮರಾ ಫೇಸ್ ಮಾಡಿದ್ದು ನಾನು. ಬಟ್ ಆ ಟೇಸ್ಟಿಂದ ದಿಢೀರಂತ ಈ ಟೇಸ್ಟಿಗೆ ಬರಲಿಕ್ಕೆ ಸರ್, ನಾನು ರಂಗಭೂಮಿಯಲ್ಲಿ ಹಾಸ್ಯ ಕಲಾವಿದ. ನಂದು ಒಂದು ಇದಿತ್ತು ಸರ್, ನನ್ನೊಂದು ಕ್ಯಾರೆಕ್ಟರ್ ಇತ್ತು. ನಮ್ಮ ಕಾಪಿಕಾಡ್ ಡ್ರಾಮಾದಲ್ಲಿ, ವಿಜಯಕುಮಾರ್ ಕೊಡೆಲ್ಬೆಲ್ ಡ್ರಾಮಾದಲ್ಲಿ ನಾನು ಭಜನೆ ಬಸಪ್ಪಣ್ಣಕ್ಕೆ 1 ನಿಮಿಷ ಹಾಸ್ಯವಾಗಿದ್ದ. ಈ ಕಾಪಿಕಾಡ್ ಅವರ ಡ್ರಾಮಾದಲ್ಲಿ ನಾನು ಎಷ್ಟು ಕಾಮಿಡಿ ಮಾಡ್ತೇನೆ ಅಷ್ಟಿಗೆ ಎಂಡಿ ಕ್ಲೈಮ್ಯಾಕ್ಸಿಗೆ ಸೆಂಟಿಮೆಂಟಿಗೆ ಬರ್ತೇನೆ. ಅದು ನಾನು ಎರಡಕ್ಕೂ ಬ್ಲೆಂಡ್ ಆಗ್ತಿದ್ದೆ. ಆ ಬ್ಲೆಂಡಿಂಗಿಂದ ನಾನು ಈಗ ಕಾಮಿಡಿಯನ್ನೆಲ್ಲ ಪಾತ್ರಗಳನ್ನು ಬಿಡ್ತಿದ್ದೇನೆ ನಾನು. ಈಗೆಲ್ಲ ಸಿನಿಮಾದಲ್ಲೆಲ್ಲ ಪೋಷಕ ತಂದೆದು ಕ್ಯಾರೆಕ್ಟ್ರು, ಹೀಗೆ ನಾನು ಕ್ಯಾರೆಕ್ಟರ್ ಆಗಿ ಪಾತ್ರ ಮಾಡ್ತೇನೆ. ಎಲ್ಲ ಹೇಳ್ತಾರೆ, ನೀನು ಯಾಕೆ ಕಾಮಿಡಿ, ನಿಂದು ಕಾಮಿಡಿ ಒಳ್ಳೇದಾಗ್ತದಲ್ಲ. ಇಲ್ಲ, ಕಾಮಿಡಿಗೆ ಒಂದು ಝೋನ್ ಬೇರೆ ಆರ್ಟಿಸ್ಟ್ನವರು ಇದ್ದಾರೆ. ನನಗೆ ಕಾಮಿಡಿ ನಕರ ಕಾಮಿಡಿ ಮಾಡಲಿಕ್ಕೆ ಗೊತ್ತಿಲ್ಲ. ನಂದು ಏನಿದ್ರೆ ನ್ಯಾಚುರಲ್ ಕಾಮಿಡಿ, ಅದು ಕೆಲವರಿಗೆ ಹಿಡಿಸೋದಿಲ್ಲ. ಆದ ಕಾರಣ ಅದಕ್ಕೆ ಮಾರ್ಕೆಟಿಂಗ್ ಸಹ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾನು ಕಾಮಿಡಿ ಮಾಡ್ತೇನೆ, ಆದರೆ ನನಗೆ ಕ್ಯಾರೆಕ್ಟರ್ ರೋಲ್ ಕೊಡಬೇಕಂತ ಎಲ್ಲ ಸಿನಿಮಾದಲ್ಲಿ ನಾನು ಕ್ಯಾರೆಕ್ಟರ್ ರೋಲೇ ಮಾಡ್ತಾ ಹೋಗ್ತಿದ್ದೇನೆ. ಹಾಗೆ ನನಗೆ ಅದು ವಿಧೇಯನಿಂದ ಬಂದಂಥ ಒಂದು ಅಭಿರುಚಿ. ಅದರಲ್ಲಿಂದ ಆರ್ಟ್ ಫಿಲ್ಮಲ್ಲಿ ಒಂದು ಚಿಕ್ಕ ಪಾತ್ರ ಆದ್ರೂ ಅದರದ್ದು ಡೈರೆಕ್ಟ್ರು ಅವ್ರು ನ್ಯಾಷನಲ್ ಇದು ಪನೋರಮಾ ದೊಡ್ಡ ಡಾಕ್ಟ್ರು ಇವರು ಅಡೂರು ಗೋಪಾಲ್ ಅಂಥವ್ರದ್ದು ಜೊತೆ ಕ್ಯಾಮರಾ ಫೇಸ್ ಮಾಡಿ, ಅದೇ ನನಗೆ ಆಶೀರ್ವಾದ. ನಾನು ನಿಮ್ಮ ಬಯೋಡಾಟಾ ಅದೆಲ್ಲ ನೋಡ್ತಾ ಇರುವಾಗ ವಿಧೇಯನ್ ಸಿನಿಮಾದಲ್ಲಿ ಮಾಡಿದ್ದಾರೆ. ನಾವು ಕೇರಳದಿಂದ ಬಂದವರು, ಅಡೂರು ಗೋಪಾಲಕೃಷ್ಣ ಅಂದ್ರೆ ನಾವು ಅಂತ ಕ್ಯಾರೆಕ್ಟರ್ ಮಾಡಿದ್ರು. ಈ ಗುಂಡು ಮಾಮ ಹೆಂಗೆ ಮಾಡ್ತಾರೆ ಅದು ನನಗೆ ಭಾಳ ಖುಷಿ ಸರ್. ನನಗೆ ಗುಂಡು ಮಾಮ ಅಂದರೆ ಅದೊಂದು ಹೇಳಿದಲ್ಲ ಸರ್, ತಂದೆದು ಬ್ಲ್ಯಾಂಕ್ ಚೆಕ್, ಅದು ನನಗೆ ಈಸಿ. ಗುಂಡು ಪಾರ್ಟಿ ಮಾಡೋದು ನನಗೆ ಈಸಿ. ಬಟ್ ಈ ಕ್ಯಾರೆಕ್ಟ್ರಿಗೆ ನನಗೆ ಭಾಳ ಇಷ್ಟ. ಒಂದು ತಂದೆ ಅಂದರೆ ರಿಚ್ ತಂದೆ ಅಲ್ಲ, ಒಂದು ಪುವರ್ ತಂದೆ, ಒಂದು ಬಡ ತಂದೆ, ಒಂದು ಬಡ ಕ್ಯಾರೆಕ್ಟ್ರು, ಅಂದರೆ ಒಂದು ಏನಾದರೂ ಒಂದು ಟಿಪಿಕಲ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡೋದಂದರೆ ಭಾಳ ಖುಷಿ ನನಗೆ. ಅದು ಕನ್ನಡ ಚಿತ್ರರಂಗದಲ್ಲಿ ಯಾರು ಯೂಸ್ ಮಾಡಲಿಲ್ಲ. ಒಂದು ಅಮೃತಾಂಜನದಲ್ಲಿ ಮೋಹಿತ್ ಅವರು ನಿರ್ದೇಶಕರು ಒಂದು ತಂದೆದು ಪಾತ್ರ ಸೃಷ್ಟಿ ಮಾಡಿದ್ರು. ಅದು ಒಳ್ಳೆ ಸೆಂಟಿಮೆಂಟಲ್ ಆಗಿತ್ತು. ಮತ್ತು ಯಾರೂ ನನ್ನನ್ನು ಅಷ್ಟು ಇದು ಮಾಡಲಿಲ್ಲ. ಹೀಗಾಗಿ ಮಾಡ್ತಿದ್ದಾರೆ, ನೋಡೋಣ ಸರ್. ಒಳ್ಳೆ ಪಾತ್ರ ಸಿಗಬೇಕು ಅಂತ ಆಸೆ ಇದೆ. ಮತ್ತು ನಮ್ಮ ಬದುಕು ಜಾಸ್ತಿ ತುಳು ಚಿತ್ರರಂಗದಲ್ಲಿದೆ. ತುಳು ಸಿನಿಮಾದಲ್ಲಿ ಮಾಡ್ತಾ ಇದ್ದೇನೆ ನಾನು ತುಂಬ. ಈಗ ಒಂದು ಒಳ್ಳೆ ಓಡ್ತಾ ಇದೆ. ಗಜನನ ಕ್ರಿಕೆಟರ್ಸ್ ಸೆಂಟಿಮೆಂಟಲ್ ಆಗಿ ಮೊನ್ನೆ ಊರಿಗೆ ಹೋದಾಗ ಎಲ್ಲ ಕಡೆ ಪೋಸ್ಟರ್ ನೋಡಿ ಅದರ ಬಗ್ಗೆ ಒಳ್ಳೊಳ್ಳೆ ಮಾತು ಕೇಳಿ ಒಳ್ಳೆ ಪಾತ್ರ ನೋಡಲಿಕ್ಕೆ ಟೈಮ್ ಆಗಿದೆ. ಮೇನ್ ಕ್ಯಾರೆಕ್ಟರ್ ಒಳ್ಳೆ ಆಗಿದೆ. ಹಾಗೆ ನಾವು ನಿಮ್ಮಿಂದ ಸರ್, ಮತ್ತು ಇದನ್ನು ನೋಡುವಂಥ ವೀಕ್ಷಕರಿಂದ, ಆಡಿಯನ್ಸ್, ಅಭಿಮಾನಿಗಳಿಂದ, ನನ್ನ ಗೆಳೆಯರಿಂದ ನನ್ನ ಹತ್ರ ಪರ್ಫಾರ್ಮೆನ್ಸ್ ಹೋಗಲಿಲ್ಲ ಸರ್. ಈಗಿದೆ, ನೀವು ಯಾವ ಪಾತ್ರ ಕೊಟ್ಟರು ನಾನು ಸ್ಟ್ಯಾಂಡಿಂಗ್ ಆಗಿ ಮಾಡ್ತೇನೆ. ನೀವು ಬರೆದು ಕೊಡಬೇಕು ನನಗೆ ಇಂಥ ಪಾತ್ರ. ಅದಕ್ಕೆ ನಾನು ಪರಕಾಯ ಪ್ರವೇಶ ಆಗಿ ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಈ ಹೆಸರು ಬಂದ ಹಾಗೆ ಕಾಲೆಳಿಲಿಕ್ಕೆ, ಅಸೂಯೆ ಪಡಲಿಕ್ಕೆ ಆಗ್ತದೆ. ಅವ್ರದ್ದು ಗುಣ ಸರ್. ನಾನು ಒಬ್ರದ್ದು ಕಾಲೆಳಿಲಿಲ್ಲ ಸರ್. ಕಾಲಿಗೆ ಪೆಟ್ಟು ಬಿತ್ತು, ಯಾಕೆ ಪೆಟ್ಟು ಬಿತ್ತು ಅಂತ ನನಗೆ ಇನ್ನೂ ಸಹ ನಿಗೂಢ. ಅದು ನಮ್ಮಂತ ಇಷ್ಟು ವರ್ಷ ಅಂತ ಕ್ಯಾರೆಕ್ಟರ್ ದೇವರು ಸೃಷ್ಟಿ ಮಾಡಿದ್ದಾರೆ, ಅದರಲ್ಲಿ ನಾವು ಬದುಕುತ್ತಿದ್ದೇವೆ. ಇನ್ನೊಬ್ಬರ ಬಗ್ಗೆ ಜಲಸು, ಇನ್ನೊಬ್ಬರ ಬಗ್ಗೆ ನಂಚು ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ. ಮಾಡಿದರೆ ಅದು ಪ್ರಯೋಜನವೂ ಇಲ್ಲ. ನಾನು ಕ್ಷಮೆ ಕೇಳಿದ್ರಿಂದ ನಾನು ಬೆಳೀತಿದ್ದೇನೆ ಸರ್. ಅದೇ ಇಟ್ಕೊಂಡು ಹೋದರೆ ಬೆಳೀಲಿಕ್ಕೆ ಆಗೋದಿಲ್ಲ ಸರ್. ನಾನು ಬಿದ್ದ ನಂತರ ನನ್ನ ನೋಡಲಿಕ್ಕೆ ಬರಲಿಲ್ಲ, ಅದು ನನಗೆ ಭಾಳ ಬೇಸರದ ವಿಷಯ. ಏನೋ ಒಂದು ಹೇಳಿದ್ರು, ನನಗೆ 2.5 ಲಕ್ಷ ಕೊಟ್ಟಿದ್ದೇನೆ ನಾನು ಅದಕ್ಕಿಂತ ಖರ್ಚು ನಾನು ಜಾಸ್ತಿ ಮಾಡಿದ್ದೇನೆ.
ನನ್ನ ಬದುಕಲ್ಲಿ ಖರ್ಚಾಗಿದೆ. ಮತ್ತೆ ಹೇಳಿದ್ರು ಒಂದು ಮೀಡಿಯಾದಲ್ಲಿ ಅವರಿಂದ ನನಗೆ 1 ಕೋಟಿ ಲಾಸ್ ಆಯಿತು. ಏನು ಕೋಟಿ ಲಾಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸಾಂತ್ವನ ಸಂತ ಹೇಳಿ ಹೋಗಲಿಲ್ಲ. ಸತ್ತರೆ ಬರ್ತಿದ್ರೇನ ಸಾಂತ್ವನ ಹೇಳಲಿಕ್ಕೆ. ನಾನು ಈಗ ಜೀವದಲ್ಲಿದ್ದೇನೆ ಬಂದು ಹೇಳಿಲ್ಲ. ನಾನು ಸ್ವಾಭಿಮಾನಿ ಸ್ವಲ್ಪ. ನೋವನ್ನು ನಾನು ನನ್ನೊಳಗೆ ಇಟ್ಟುಕೊಳ್ಳುವವ ನಾನು.